ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ನೋಡ್ರಿ ಇವತ್ತು ನಮಗ ಮ್ಯಾಚ್ ಐತಿ. ಯಾರ್ ಜೋಡ ಅದ DC ಹಿಂಬಾಲ, ಡೆಲ್ಲಿ ಹಿಂಬಾಲ ನಮ್ಮದು ಮ್ಯಾಚ್ ಐತಿ. ಹಳಿದು ಸ್ವಲ್ಪ ಬಾಕಿ ಇದ್ದಂಗು ಐತಿ, ಅದಿರ್ಲ ಇರ್ಲಿ. ಆದ್ರೆ ಇವತ್ತಿನ ಮ್ಯಾಚ್ ಏನೈತಿರ್ಲ, ಬಾಳ ತಿಂಡಿ ಬಾಳ ಸಮರ ಶಂಕಾಲ ಯುದ್ಧ ರಕ್ತಪಾತ ಆಗೋದಂತೂ ಗ್ಯಾರಂಟಿಡ್ ಐತಿ. ಯಾಕಂದ್ರ ಆ ಕಡೆ ದೇಶನು ಹಂಗಾದ, ಈ ಕಡೆ RCB ಅಂದ್ರೆ ನಿಮಗೆ ಗೊತ್ತಾಯ್ತಿಲ್ಲ, ತಲೆ ಕೆಟ್ಟ ಒಂದು ದೈತ್ರಿ ಅದಂಗ ಏನ್ ಆಕತಿ ಹೇಳಾಕ ಬರಲ್ಲ, ಒಂದು ದಿಕ್ಕ ಬದಲಾಗೋದಂತ ಗ್ಯಾರಂಟಿ ಐತಿ. ಯಾಕಂದ್ರ ಈ ಹಿಂದಿನ ಮ್ಯಾಚ್ ಒಳಗ್ ನೀವು DC ಯಾವ ತರ ಸ್ಕೋರ್ ಮಾಡಿದ್ ಗೊತ್ತೈತಿ. 262 ಹೊಡೆದತ್ರಿ. ಆ ಕಡೆ ಪಂಜಾಬ್ದವ್ರು ಅದನ್ನ ಚೇಸ್ ಮಾಡ್ರಿ 260 ಹೊಡೆದ್ರು ಚೇಸ್ ಮಾಡಾಕತ್ತಾರ. ಅಂದ್ರೆ ಈ IPL ಪರಿಸ್ಥಿತಿ ಏನಾಗ್ಯದ ನೋಡ್ರಿ. ಒಂದು ಮಂದಿ ಬ್ಯಾಟ್ಮನ್ಸ್ ಇದ್ದಂಗ ಆಗ್ಯಾರ. ಎಲ್ಲೋ ಟೈಪ್ ಒಂದೊಂದು ಬಾಲರ್ ಕೊಡ್ರಿ, ಬಾಲರ್ಗಳ ಪರಿಸ್ಥಿತಿ ಬಾಳ ಕೆಟ್ಟದಪ್ಪ. ಬಾಳ ಅಂದ್ರ ಬಾಳ ಕೆಟ್ಟದ. ಮೊದಲೆಲ್ಲ ಅವ್ನು 180 190 ಹೊಡೆದ್ರ ದೊಡ್ಡ ಸ್ಕೋರ್ ಅದ. ಅದನ್ನ ಬೀಟ್ ಮಾಡಕ್ ಆಗೋಲ್ಲ. 200 ಹೊಡೆದ್ರ ಅಂತ ಹೋಗ್ತಾವ, ಅವ್ರಿಗೆ ಗೆದ್ದಂಗ ಬರ್ದು ಕೊಟ್ಟು ಬಿಟ್ಟಂಗ ಮ್ಯಾಚ್. ಆದ್ರೆ ಈಗ 300 ಹೊಡೆದು ಚೇಸ್ ಮಾಡಾಕತ್ತಾರ. ಯಾಕಂದ್ರ ಅಲ್ಲಿ 7-8 ಮಂದಿ ಬ್ಯಾಟ್ಮನ್ಸ್ಗಳು ಅದಾರ. ಅಲ್ಲಿ ಎಲ್ಲ ಆಲ್ ರೌಂಡರ್, ಅವ್ರ ಬೌಲಿಂಗ್ ಹಾಕೋರು, ಅವ್ರ ಬ್ಯಾಟ್ ಬೀಸೋರು ಎಲ್ಲ ಅವ್ರ ಆಗತ್ಲೆ. ಎಲ್ಲ ಔರಂಗಜೇಬ್ ಕತಿ ಆದಂಗ ಆಗಿಬಿಡತ್ರಿ. ಮನ್ನಿ ಮ್ಯಾಚ್ ದಾಗ ನೋಡ್ರಿ, ಪಂಜಾಬ್ದವ್ರು 260 ಚೇಸ್ ಮಾಡಿಬಿಟ್ರ. ಅವ್ರು ಮತ್ತ ಒಂದ್ 5-6 ಬಾಲ್ ಉಳಿದ್ರಿ. ಅವ್ನ ಇಲ್ಲೊಂದು 285 ಚೇಸ್ ಮಾಡುವಂತ ಮಕ್ಕಳ್ರಿಪ್ಪ. ಅವರು ದೈತ್ರಿ ಸಿಕ್ಕಾಪಟ್ಟಿ ಫುಲ್ ಪವರ್ ತಲೆ ಹಾಪ್ ಆಗಿಬಿಟ್ಟದ ಅವ್ರಿಗೂ. ಮೊನ್ನೆ ಸಲ ಮತ್ ನಮ್ ಜೊತೆ ಕಾದಾಡಿ ಹೋಗಿ ಬಿಟ್ಟದ. ಇನ್ನು DC ಈ ಕಡೆ ಕನ್ನಡಿಗ KL ರಾಹುಲ್ ಮತ್ತ K ನಾಯರ್ ಏರ ಸ್ವಲ್ಪ ಕನ್ನಡಿಗರು ಅದಾರ. ಅಲ್ಲಿ ಕನ್ನಡಿಗರು ಇದ್ದ ಮ್ಯಾಕ ಮತ್ತ ಅಲ್ಲಿ ನಿಮ್ಗೆ ಗೊತ್ತಾಯ್ತಿಲ್ಲ ಯಾವ ಪತಿ ಇರ್ತದ ಒಂದು ಮ್ಯಾಚ್ ಅನ್ನೋದು ನಿಮ್ಗೆ ಗೊತ್ತಾರತ್ತಿಲ್ಲ. ನಮ್ KL ರಾಹುಲ್ ಅವ್ರು ಸ್ವಲ್ಪ ಮೆಚ್ಚಬೇಕಾಗ್ತದ. 152 ಬಿದ್ದುರಿ. ಅವನನ್ನ ನಾಟ್ ಔಟ್ ಮತ್ತ ಅವನನ್ನ ಗಡಿ ಬಿಟ್ರನ್ನ ಪಾಪ ಬಿಡಿದು ಡಬಲ್ ಸೆಂಚುರಿ ಬಾರ್ಸೋಂಗಿತ್ ಕರೆ ಇರ್ಲಿ. ಅವನು ಕನ್ನಡಿಗರ ಕೆಣಿಕೆ ಉಳಿದವ್ರಿಲ್ಲ ಅಂತಂದ ಒಂದು ಮೆಸೇಜಸ್ ರವಾನೆ ಮಾಡ್ರಲ್ಲಿ ಇರ್ಲಿ. ಇವತ್ತೇನೈತೆ ನಮ್ ಮ್ಯಾಚ್ ಐತಿ. ಸ್ವಲ್ಪ ಹಿಂದೂ ನಾವು ಫೈಟ್ ಮಾಡಿದ್ರಿ. ಅದು ಹಿಂದಿನ ಮ್ಯಾಚ್ ಸ್ವಲ್ಪ ಏನೋ ದಯೆ ಕರುಣೆ ತಾಳ್ಮೆ ಇಂತ ಇರೋದ್ರಿಂದ ಸ್ವಲ್ಪ ಬಿಟ್ಟು ಕೊಟ್ಟು. ಇವತ್ತಿನ ಮ್ಯಾಚ್ ಏನೈತಿಲ್ಲ ಸುದ್ದಿ ಫರಕ್ ಅದ. ಮೊನ್ನೆ ಸಲ ಎಲ್ಲಾ ಟೈಮ್ದಾಗ ಹಂಗ ಆಗಂಗಿಲ್ಲ. ಎಲ್ಲಾ ಟೈಮ್ದಾಗ ಹಂಗ್ ಬಿಟ್ಟು ಕೊಡಂಗಿಲ್ಲ ನಾವು. ಯಾಕಂದ್ರೆ ನೋಡ್ಬೇಕಾಗ್ತದ, ನಮ್ಮನ್ನು ಒಟ್ಟು ನೋಡ್ಬೇಕಾಗ್ತದ. ಊರಿಗುಂಡ ಅದೇನ್ ಗಾದಿ ಮತ್ತು ಬಾಳ ದೂರ ಹೋಕಾವ. ಹಂಗಾಗಿ ಇರ್ಲಿ ಸ್ವಲ್ಪ. ಇವತ್ತಿನ ಮ್ಯಾಚ್ DC ಗೂ ನಮ್ಗ ಐತ್ರಿ. 7:30 ಮ್ಯಾಚ್ ಐತಿ ಡೆಲ್ಲಿ ಒಳಗ. ಇವತ್ತಿನ ಪ್ಲೇಯರ್ಗಳು ನಮ್ಮ ಪ್ಲೇಯರ್ಗಳು ತಲಿ ಹಾಪ್ ಅದಾವ. ಆ ಬೆತಲ್ ಪ್ಲೇಯರ್ ಸ್ವಲ್ಪ ಹಂಗಂಗ ಪರ್ಫಾರ್ಮೆನ್ಸ್ ಮಾಡಿತ್ರಿ. ಇವತ್ತಿನ ಯಾರು ಒಳಗ್ ಹಾಕ್ತಾರೋ ಯಾರು ಬಿಡ್ತಾರೋ ಒಂದು ಅರ್ಥ ಆಗತ್ರಪ್ಪ. ನಮ್ಗ ಸಾಲ್ಟ್ ಬರ್ತಾನೋ ಏನ್ ಶಪರ್ನ್ ಕುಣಿಸ್ತಾರೋ ಇನ್ನೋ ಒಳಗೆ ಏನೇನ್ ಹೇಳಾಕ ಬರಂಗಿಲ್ರಿ. ನಾವೆಲ್ಲ ದೇವದತ್ ಪಡಿಕಲ್ ಹೊರಗಿಡ್ಬೇಕಂತ ನಾವು ವಿಚಾರ ಮಾಡಾಕತ್ತದ. ಮಾನಿ ನಾಯಿ ಬಡ್ದಂಗ 21 ಬಾಲಿಗೆ ಹಾಫ್ ಸೆಂಚುರಿ ಮಾಡ್ತೀವಿ. ಹಿಂಗ ಆಗ್ತಾವ. ಯಾವ ಪ್ಲೇಯರ್ ಎಲ್ಲಿ ಹೆಂಗ್ ಏನೇನ್ ಮಾಡ್ತಾವ ಅನ್ನೋದು ಒಂದು ಹೇಳಾಕ ಬರುದಿಲ್ಲ. ಹಂಗಾಗಿ ಒಳಗೆ ಯಾರ್ಯಾರು ಬರ್ತಾರ ಹೇಳಾಕ ಬರೋಲ್ಲ. ನಮ್ ಪ್ರಕಾರ ಒಳಗೆ ಸಾಲ್ಟ್ ಕಿಂಗ್ ಕೊಹ್ಲಿನಾಗ ಇದ್ರ ಬಾಳ ಚಲೋ ಅನ್ಸಾಕತ್ತದ. ಆತ ಮುಂದ ಒಳಗೆ ದೇವದತ್ ಪಡಿಕಲ್ ಅಂತ ಇದ್ದಾರ, ರಜತ್ ಪಡಿದಾರ್ ಅಂತ ಇದ್ದಾರೆ. ಈ ರಜತ್ ಪಡಿದಾರ್ ಆದ್ಮೇಲ ಈ ಜೋಕೋಬ್ ಬೆತಲ್ ಅಂತ ಪ್ಲೇಯರ್ಗಳು ಒಳಗ್ ಬರ್ಬೇಕಾಗ್ತದ. ಯಾಕಂದ್ರ ಅಲ್ಲಿ ಸ್ವಲ್ಪ ಜಿಜೇಶ್ ಶರ್ಮಾ ಅವ್ರ ಕೈ ಹಿಡಿಯಾಕತ್ತಿಲ್ಲ. ಹಂಗಾಗಿ ಇದಾಗದ. ಇದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಾಳ ಸ್ಟ್ರಾಂಗ್ ಆಗ್ಬೇಕಾಯ್ತು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಬಾಳ ಚಲೋ ಅನ್ಸಾಕತ್ತದ. ಯಾಕಂದ್ರ ನಾಳೆ ನಾವು DC ಬಾಲ್ ನಾವು ಗೆಲ್ಬೇಕಾಗ್ತದ. ಯಾಕಂದ್ರೆ ಇವತ್ತಿನ DC ಮ್ಯಾಚ್ ಒಳಗ ನಾವು ಒಂದ್ ಕರ್ತಾರ್ ಶಪಂಡ ಮಾಡಬೇಕಾರಿ. ಯಾಕಂದ್ರ ಆ ಮನ್ನಿ ಒಟ್ಟು ಬಿಟ್ಟು ಕೊಟ್ಟಿವಿ, ಎಲ್ಲ ಬಾಳ ಮಾತು ಬಂದವ. ಹಂಗಾಗಿ ಇವತ್ತು ಏನೈತ್ಲ ಸುದ್ದಿ ಪರಕ್ ಅದ. ಆ ಕಡೆ ಪ್ಲೇಯರ್ಗಳು ಬಾಳ ಚಲೋ ಅದಾರ. KL ರಾಹುಲ್ ಅಂದ್ರು ಅವ್ರು ಎಲ್ಲದಕ್ಕೂ ಸಹಿಯಾಗಿ ನಿಂತಾರ ಬಿಟ್ರೆ. ಅವ್ರ ಎಲ್ಲಿ ಹಾಕಿರೂ ಕೊಡ್ತಾರ. ಫಿನಿಶಿಂಗ್ ಬಂದ್ರು ಕೊಡ್ತಾರ, ಫಸ್ಟ್ ಬಂದ್ರು ಬಿಡಂಗಿಲ್ಲ, ನಡಕ ಬಂದ್ರು ಎಡಕ್ ಹಚ್ಚೆ ಹೋಗಾಕತ್ತಾರ. ಅವ್ರು ಒಟ್ಟ ತಿರುವಾಡಿ ಬಿಡಾಕತ್ತಿಲ್ರ. ಅವ್ರು ಎಲ್ಲಿ ಸಿಕ್ತೈತೆ ಅಲ್ಲಿ ಇಕ್ಕರ್ಸಾಕತ್ತಾರ. ಏನೇನು ಕಡಿಕೆನಾರಲ್ಲ ನಮ್ ಕನ್ನಡಿಗ ಅದಾರ. ಎಟ್ಟ ಬೆಳಿತಾರೆ ಬೆಳಿಲಿ, ಅವ್ರು ನಮ್ ಕಡೆ ಏನಂತ ಸಪೋರ್ಟ್ ಇದ್ದ ಇರ್ತಾರೆ. ನಾಳೆ ನಾವು ಮತ್ತೆ ಇನ್ನೊಂದು ಮಾತು ಹೇಳಾಕತ್ತಾನ. ಇವತ್ತು DC ಗೆದ್ರು ಆತು, RCB ಗೆದ್ರು ಆತು, ನಮ್ಗೆ ಬಾಳ ಸಂತೋಷ ಇದೆ. ಆ ಕಡೆ ಕನ್ನಡಿಗ ನಮ್ಮ KL ರಾಹುಲ್ ಅದಾರ. ಈ ಕಡೆ ನಮ್ಮ ಟೀಮ್ ನಿಮಗ್ ಗೊತ್ತಾಯ್ತಲ್ಲ, ಸಾತನ್ನು ಬಿಟ್ಟು ಕೊಡಂಗಿಲ್ಲ. ಇರ್ಬೇಕ ಬೆಂಕಿ ಹಚ್ಚಿ ಹೋಗ್ಕೋಕರೆ ನಾವೇನ್ ಬಿಟ್ಟು ಕೊಡೋ ಮಕ್ಕಳ ಕರೆ ಇರ್ಲಿ. ಇವತ್ತಿನ ಮ್ಯಾಚ್ ಬಾಳ ಜಿದ್ದಿ ಬೀಳುವಂಗ್ ಕಾಣಾಕತ್ತದ. ಇವತ್ತು ಏನೈತಿಲ್ಲ ಫಸ್ಟ್ ಬ್ಯಾಟಿಂಗ್ ಯಾವ ಅವು ಬಹುಶಃ ನಂಗೆ ಅನ್ಸು ಮಟ್ಟಿ ಒಂದು 250 ಮ್ಯಾಗ ಟಾರ್ಗೆಟ್ ಅದ. ಇದನ್ನ ಅಕ್ಕಿ ಬರ್ದ್ ಇಟ್ಕೊಂಡ್ಬರ್ರಿ. ಇದು 250 ಮ್ಯಾಗ ಬೀಳುದನ್ನ ಹೊಳಿ ಚೇಜು ಬರ್ತದ. ಅಲ್ಲಿ ಸನ ಹೇಳಾಕ ಬರುದಿಲ್ಲ. RCB ಚೇಸ್ ಮಾಡ್ರ ಆ ಕಡೆ ದೇಶರ್ ಅವರು ಚೇಸ್ ಮಾಡ್ರ ಅವ್ರು ಅಂತ ಗಡಿಗೊಳ್ತಾವ. ನಮ್ ಕಡೆನು ಇಂಥ ಗಡಿಗೊಳ್ತಾವ. ರಾಪ್ ರಿಪ್ ಬೀಳುವಂಗ್ ಕಾಣಾಕತ್ತಾವ. ಇವತ್ತಿನ ಚೇಸ್ ಹೇಳಾಕ ಬರ್ಲಿ. ಇದು ದಾಖಲೆ ಆತಂದ್ರ ಆತಪ್ಪ. ಇತಿಹಾಸ ಪುಟದಾಗ ಸೇರ್ತ 300 ಬಡದ್ರ ಚೇಸ್ ಮಾಡ್ರಿ. ಇವತ್ತು ಏನ್ ಆಕೈತಿ ಅನ್ನೋ ಒಟ್ಟ ಹೇಳಾಕ ಬರಂಗಿಲ್ರಿ. ಯಾಕಂದ್ರ ಆ ಕಡೆ ಫುಲ್ ಸ್ಟ್ರಾಂಗ್ ಅದ, ಈ ಕಡೆ ಅಂತರೂ ದೈತ್ರ ಕೂಡ್ಬಿಟ್ಟಾರ. ನಮ್ ಕಡೆ ಒಟ್ಟ ಹಾತ್ನು ದಿಂಬ್ ಬೀಳ್ತಾವ. ನಮ್ ಕಡೆ ಏನೈತ್ರಿ ಸ್ವಲ್ಪ ದಿಶೇಶ್ ಶರ್ಮಾ ಅವರು ಸ್ವಲ್ಪ ಯಾಕೋ ಡಲ್ ಆಗ್ಯಾರ. ಆ ಒಂದು ಗಡಿ ಪಾಮ್ ಬರೋಕೈತಿ. ಸುದ್ದಿ ಪರಕ್ ಅದ. ದಿಶೇಶ್ ಶರ್ಮಾ ಆಗಿರ್ಬೋದು. ಆಮೇಲೆ ಒಂದೊಂದು 2 ಪ್ಲೇಯರ್ಗಳು ಈ ಶಪರ್ಟ್ ಸ್ವಲ್ಪ ಯಾಕೋ ಡಲ್ ಆಗ್ಯಾವ. ನಮ್ ಕಡೆ ಅವು 2 ಪ್ಲೇಯರ್ಗಳು ಬಾಳ ಡಲ್ ಆಗ್ಯಾವ್ರಿ. ಅವು ಏನ್ ಅಯ್ಯಾವಕು ಏನ್ ಅವು ಲಿಂಬಿಕೆ ಗಿಂಬಿಕೆ ಯಾವ ಇಲ್ಲಿ ಸಿಗುದಾವು ಏನ್ ಗೊತ್ತಿಲ್ಲ. ಮೊನ್ನೆ ಸಲ ಸೀಸನ್ದಾಗ ಮಿಂಚಿದಂಗೆ ಎಲ್ಲ ಮಿಂಚಿದಂದು ಇವತ್ತು ಸುದ್ದಿ ಪರಕ್ ಐತೆ. ಎಲ್ಲಿ ಯಾವ ಜಾಗಕ್ಕೆ ಇವತ್ತು ಬೇರೆ ಯಾರನ್ನಾರ ಹಾಕ್ತಾರೋ ಏನ ಅವ್ರನ್ನ ಒಂದ್ಸಲ ಅವಕಾಶ ಕೊಟ್ಟ ನೋಡ್ತಾರೋ ಹೇಳಾಕ ಬರಂಗಿಲ್ರಿ. ಯಾವಾಗ ಹೇಳಿದ್ಮ್ಯಾಕ ನೋಡತಿ. ಇವತ್ತಿನ ಮ್ಯಾಚ್ ಜಾಸ್ತಿ ಹೇಳಾಕ ಹೋಗಂಗಿಲ್ಲ. ಯಾಕಂದ್ರೆ ನಮ್ಮ ಅಪೋಸಿಟ್ ಟೀಮ್ ಏನೈತಿ ನಮಗ್ ಬೇಕಾದ ಟೀಮ್ ಆಗಿರೋದ್ರಿಂದ ನಾವು ಅವ್ರ ಬಗ್ಗೆ ಜಾಸ್ತಿ
ಹೇಳಾಕ್ ಹೋಗಂಗಿಲ್ಲ ಅವ್ನು ಬ್ಯಾರೆ ಟೀಮ್ ಇವ್ರು ಬರ್ರಿ ನೀವು ಬ್ಯಾಗ್ ಭಾಳ ಅಗ್ಗದ ಬರ್ತದ ಇರ್ಲಿ. ಇವತ್ತಿನ ಮ್ಯಾಚ್ ಐತ್ಯಾ ನೋಡ್ನು ಕಾದು ನೋಡ್ನು ಏನೇನ್ ಆಕೈತಿ ಅಂದ್ರೆ ಇವತ್ತು ನೋಡ್ರಿ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ತಗೋಬೇಕು 250 ನಕ್ಕಿ ಬೀಳೋದು ಗ್ಯಾರಂಟಿ. ಈ ಕಡೆ ನಮ್ಮ ಕಡೆಯಿಂದ ಹುಲಿಗಳು ಯಾವ ಸಂಚೂರು ಹೊಡಿತ ಹೇಳಾಕ್ ಬರಲ್ಲ ಸಿಡಿದು ಬೀಳುವಂತ ಗ್ಯಾರಂಟಿ ಅದ. ಆ ಕಡೆ ಅವ್ರು ಪ್ಲೇಯರ್‌ಗಳು ಭಾಳ ಗಚ್ಚಿ ಪ್ಲೇಯರ್‌ಗಳು ಅದಾರ. ಹಂಗಾಗಿ ಇವತ್ತಿನ ಫಸ್ಟ್ ನಮ್ಮ RCB ಬ್ಯಾಟಿಂಗ್ ತೋತು 250 ಬೀಳೋದು ಗ್ಯಾರಂಟಿನ. ಏನಾದ್ರು ಫಸ್ಟ್ ಬೌಲಿಂಗರು ತೋತಂದ್ರ ಅವ್ರನಂತರೂ ಅಲ್ಲಿಯೂ ಚಲೋ ಪ್ಲೇಯರ್‌ಗಳು ಅದಾರ. ಇಲ್ಲಿ ಏನೈತಿ ಸ್ವಲ್ಪ ಬೌಲಿಂಗ್ ಡಿಪಾರ್ಟ್‌ಮೆಂಟ್ ಒಳಗ ಈ IPLದಾಗ ಬೌಲಿಂಗ್ ಏನೈತಿ ಸ್ವಲ್ಪ ಗೊಳ್ಳ ಆಗಾಕತ್ತಿ. ಇಡೀ IPLದಾಗ ಬೌಲಿಂಗ್ ಗೊಳ್ಳ ಆಗಾಕತ್ತದ. ಈಗ ಒಂದ್ 2 ವರ್ಷ ಆತ ಅದೇನ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ತಂದು ಏನ್ ಮಾಡ್ಯಾರಲ್ಲ ಅದೆಲ್ಲ ರಟ್ ಹಿಡಿಸಿಬಿಟ್ಟಾರ. ಹಂಗಾಗಿ ಅಲ್ಲಿ ಒಂದು 230 ಬೀಳುವ ಚಾನ್ಸಸ್ ಅದಾವ. ಏನೇನ್ ಆಕೈತಿ ಅನ್ನೋದ ಮ್ಯಾಚ್ ಮುಗಿದ್ಮ್ಯಾಗ ಬರೋಣ. ಅಲ್ಲಿವರೆಗೂ ನಮಸ್ಕಾರ.